ನಮಸ್ಕಾರ. ರತ್ನ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಏನು ರೆಸಿಪಿ ತೋರ್ಸಾಕತ್ತೀನಪ್ಪ ಅಂತ ಹೇಳಿದ್ರೆ ಆಲೂ ದಮ್ ಬಿರಿಯಾನಿ ಮಾಡೋದು ತೋರ್ಸಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ನನ್ನ ಚಾನಲ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಕೊಡ್ರಿ ಫ್ರೆಂಡ್ಸ, ಬೆಳೆಸ್ರಿ. ಈಗ ಆಲೂ ದಮ್ ಬಿರಿಯಾನಿ ಮಾಡೋಕೆ ಏನು ಬೇಕಂತಂದು ತೋರಿಸ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ. ನೋಡ್ರಿ, ಇನ್ನು ಈ ಆಲೂ ದಮ್ ಬಿರಿಯಾನಿ ಮಾಡೋಕೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ನಾನು ಒಂದೆರಡು ಬೌಲು ಜೀರಾ ರೈಸ್ ತೊಗೊಂಡೇನಿ ನೋಡ್ರಿ. ಒಂದು 4ರಿಂದ 5 ಮೀಡಿಯಮ್ ಸೈಜ್ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಉಪ್ಪು, ಅರಿಶಿನ ಪುಡಿ, ಧನಿಯಾ ಪೌಡ್ರ್, ಬಿರಿಯಾನಿ ಮಸಾಲ, ಜೀರಿಗೆ, ಎಣ್ಣೆ, ಮೊಸರು, ಇವು ಚಕ್ಕೆ, ಲವಂಗ, ಜೀರಿಗೆ, ಪಲಾವ್ ಎಲೆ, ಆಮೇಲೆ ಪುದೀನ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದಂಥ ಉಳ್ಳಾಗಡ್ಡಿ, ಟಮಾಟಿ, ಒಂದು ದೊಡ್ಡ ಗಾತ್ರ ಟಮಾಟಿ, ಒಂದು 4ರಿಂದ 5 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೆ ನೋಡ್ರಿ ಫ್ರೆಂಡ್ಸ. ಈಗ ಅನ್ನ ಮಾಡಕ್ಕೆ ಇಡೋಣ್ರಿ. ಈಗ ನೋಡ್ರಿ, ಕೊತ್ತಂಬರಿ ಪುದೀನ ಇದನ್ನ ಪೇಸ್ಟ್ ಮಾಡ್ಕೊಂಬರೋಣ್ರಿ. ಅನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ. ಈಗ ಅನ್ನ ಮಾಡಕ್ಕೆ ನಾನು ನೀರು ಕುದಿಯಕ್ಕೆ ಇಟ್ಟೀನಿ. ಅದಕ್ಕೆ ಉದುರಾಗಿ ಬರಲಿ ಅಂತ ಹೇಳಿ 1 ಸ್ಪೂನ್ ತುಪ್ಪ ಹಾಕಿ ನೋಡ್ರಿ ಫ್ರೆಂಡ್ಸ. ತುಪ್ಪ ಹಾಕಿ ಪಲಾವ್ ಎಲೆ, ಆಮೇಲೆ ಚಕ್ಕೆ, ಮೊಗ್ಗು ಹಾಕೋಬೋದ್ರಿ ಫ್ರೆಂಡ್ಸ, 2 ಲವಂಗ, 1 ಏಲಕ್ಕಿ, ಸ್ವಲ್ಪ ಜೀರಿಗೆ ಹಾಕಿ ನಾನು ಅನ್ನಕ್ಕೆ ಮಾಡಕ್ಕೆ ಇಡ್ತೇನೆ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕಿ ಈ ಅನ್ನ ಮಾಡಕ್ಕೆ ಇಟ್ಕೊಳ್ಳೋಣ ನೋಡ್ರಿ ಫ್ರೆಂಡ್ಸ. ಅನ್ನ ಸ್ವಲ್ಪ ಉದುರಾಗಿ ಬರ್ಬೇಕ್ರಿ ಫ್ರೆಂಡ್ಸ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನ ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಏನು ಕಾದತಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಸೌದೆನಲ್ಲ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಆಲೂಗಡ್ಡೆ ತೊಗೊಂಡಿರ್ತೇವಲ್ರಿ, ಸ್ವಲ್ಪ ಎಣ್ಣೆಗೆ ಫ್ರೈ ಆದ್ರೆ ಟೇಸ್ಟ್ ಆಗ್ತದೆ. ಈ ರೀತಿ ಫ್ರೈ ಆಗ್ಯಾವು ಆಲೂಗಡ್ಡೆ, ಇವನ್ನ ತಕೊಂಡ್ಬಿಡೋಣ್ರಿ. ಆಲೂಗಡ್ಡಿನ ಫ್ರೈ ಮಾಡ್ಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ರಿ ಉಳ್ಳಾಗಡ್ಡಿ. ಇವು ಸ್ವಲ್ಪ ಈಗ ಎಣ್ಣೆಗೆ ಫ್ರೈ ಆಗ್ರಿ, ಸ್ವಲ್ಪ ಹೊಂಬನ್ನ ಬರೋವರೆಗೂ ಸ್ವಲ್ಪ ಈ ರೀತಿ ಕೆಂಪಗೆ ಆಗ್ಯಾವ ನೋಡ್ರಿ ಫ್ರೆಂಡ್ಸ. ಇನ್ನೊಂದು ಚೂರು ಆಗ್ರಿ. ಇವನ್ನ ಹಿಂಗೆ ಈ ರೀತಿ ಆಗ್ಯಾವು, ತಕ್ಕೊಳ್ಳೋಣ್ರಿ. ನೋಡ್ರಿ, ಎಣ್ಣೆ ಮಸ್ತ್ ಫ್ರೈ ಆಗ್ಯಾವು, ಇವನ್ನ ತಕ್ಕೊಳ್ಳೋಣ. ನೋಡ್ಕೊಂಡು ಹಾಕೋರಿ ಉಪ್ಪು, ಮತ್ತು ಅಲ್ಲಿ ಇದಕ್ಕೂ ಹಾಕ್ಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ್ರಿ. 1 ಚಮಚ ಧನಿಯಾ ಪೌಡ್ರ್ ಹಾಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕೊಳ್ಳೋಣ್ರಿ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ್ರಿ. 1 ಬೌಲ್ ಮೊಸರು ಹಾಕ್ಕೊಂಡು ಇನ್ನು ಕಲಸಿಡೋಣ್ರಿ. ಈ ರೀತಿ ಕಲಿಸ್ಕೊಳ್ಳೋಣ್ರಿ. ಇದನ್ನ ಒಂದು 10 ನಿಮಿಷ ನೆನೆಡ್ರಿದೆ. ಇದನ್ನ ಕಲಸಕ್ಕಿಡೋಣ್ರಿ. ಈ ರೀತಿ ಕಲಸಿ ಇಟ್ಕೊಳ್ಳೋಣ್ರಿ. ಇದನ್ನ ನೋಡ್ರಿ, ಈಗ ಅನ್ನ ಬೆಂದೈತೆ ನೋಡ್ರಿ ಫ್ರೆಂಡ್ಸ. ಈಗ ಇದನ್ನ ಬಸ್ಕೊಂಡ್ಬಿಡೋಣ್ರಿ. ಸ್ವಲ್ಪ ಈ ರೀತಿ ಗಂಡಿರ್ಬೇಕ್ರಿ ಫ್ರೆಂಡ್ಸ. ಈ ರೀತಿ ಗಂಡಿದ್ದಾಗನ ಬಸ್ಕೋಬೇಕ್ರಿ ಫ್ರೆಂಡ್ಸ. ಇದನ್ನ ಅಂದ್ರೆ ಉದುರಾಗಿ ಬರ್ತೈತ್ರಿ. ಈಗ ಇದನ್ನ ಬಸ್ಸಕ್ಕೆ ಇಟ್ಕೊಳ್ಳೋಣ ನೋಡ್ರಿ. ಈಗ ಇದನ್ನ ಈ ರೀತಿ ಬಸ್ಕೋಬೇಕು ನೋಡ್ರಿ. ನೋಡ್ರಿ ಎಷ್ಟು ಉದುರಾಗಿ ಬಂದೈತೆ ನೋಡ್ರಿ ಫ್ರೆಂಡ್ಸ. ಈ ರೀತಿ ಬಸ್ತಿ ಇಟ್ಕೊಳ್ಳೋಣ್ರಿ ಇದನ್ನ. ಈಗ ಇದನ್ನ
ಅದ್ರೊಳಗೆ ರುಬ್ಬಿದಂಥದ್ದು ಆಮೇಲೆ ಇದು ಪುದೀನ ಕೊತ್ತಂಬರಿ ಈಗ ಅದ್ರೊಳಗೆ ಕಲಸ್ಕೊಂಡ್ಬಿಡೋಣ್ರಿ. ಒಂದು ರೀತಿ ಕಲಸ್ಕೊಂಡು ಸಾಸ್ಮಿ ಜೀರಿಗೆ ಹಾಕೊಂಡ್ರಿ. ಏನು ಕಾದತ್ ನೋಡ್ರಿ. ನೋಡ್ರಿ ಎಣ್ಣೆ ಕಾದತಿ. ಈಗ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕೊಳ್ಳೋಣ್ರಿ. ಮೆಣಸಿನ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಚಲೋ ಎಣ್ಣೆಗೆ ಫ್ರೈ ಮಾಡೋದು. ಹಚ್ಚಿದಂಥ ಟಮಾಟಿ ಇದ್ರೊಳಗೆ ಹಾಕೊಳ್ಳೋಣ್ರಿ. ಎಣ್ಣೆಗ ಚಲೋ ಫ್ರೈ ಮಾಡೋಣ್ರಿ. ನೋಡ್ರಿ ಮಸ್ತ್ ಚೆನ್ನಾಗೈತೆ ನೋಡ್ರಿ. ಇದಕ್ಕೆ ಒಂದು 2 ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ಳೋಣ. ಸ್ವಲ್ಪ ಬಿರಿಯಾನಿ ಮಸಾಲ ಹಾಕೊಳ್ಳೋಣ. ಅದರೊಳಗೆ ಮ್ಯಾರಿನೇಟ್ ಮಾಡಕ್ಕಿಟ್ಟಿರ್ತೀವಲ್ರಿ ಫ್ರೆಂಡ್ಸ, ಅದು ಇರ್ತೈತಿ. ಸ್ವಲ್ಪ ಇದನ್ನು ಹಾಕೊಳ್ಳೋಣ್ರಿ. ಕುದಿಸಿ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ವಲ್ರಿ, ಈಗ ಇದನ್ನು ಹಾಕೊಳ್ಳೋಣ್ರಿ. ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಒಳ್ಳೆ ಫ್ಲೇವರ್ ಕೊಡಕ್ಕೆ ನೋಡ್ರಿ ಫ್ರೆಂಡ್ಸ. ನೀವು ಮನೆ ಮಾಡ್ಕೊಂಡು ತಿಂದ್ರೆ ಹೇಳ್ರಿ ನಮ್ಗೆ ಹೆಂಗೆ ಬಂದಿತ್ತಂತ. ಸೂಪರ್ ಅಂದ್ರೆ ಸೂಪರ್ ಆಗೈತೆ ನೋಡ್ರಿ ಫ್ರೆಂಡ್ಸ. ನೋಡ್ತಿರ್ಬೋದು ನೀವು ಕಲರ್ ಎಷ್ಟು ಚಂದ ಬಂದೈತಿ. ಈ ವೆಜ್ ನಾನ್ ವೆಜ್ ತಿನ್ನಲಾರ್ದವರಿಗೆ ಈ ಆಲೂ ದಮ್ ಬಿರಿಯಾನಿ ಮಸ್ತ್ ಆಗತ್ತೆ ನೋಡ್ರಿ ಫ್ರೆಂಡ್ಸ. ಸೂಪರ್ ಆಗೈತೆ ನೋಡ್ರಿ ಫ್ರೆಂಡ್ಸ. ನೋಡ್ತಿರ್ಬೋದು ನೀವು ಹೆಂಗಾಗೈತೆ ಅಂತ. ಮತ್ತು ಸ್ವಲ್ಪ ಇದಕ್ಕೆ ನೀರು ಹಾಕೊಳ್ಳೋಣ್ರಿ. ಒಂದು ಸ್ವಲ್ಪ ರೀ, ಭಾಳ ಹೋಗ್ಬಾರ್ದ್ರಿ. ಅದೇನು ಮಸಾಲೆ ಮಾಡಿಟ್ಟಿರ್ತೇವಲ್ರಿ, ಅದ್ರ ಸ್ವಲ್ಪ ನೀರು ಹಾಕೋಬೇಕು ರೀ. ಅದಕ್ಕೆ ಸ್ವಲ್ಪ ಕುದಿಲಿದೆ. ಈಗಿದೆ ಆಗೈತಿ. ಇದನ್ನು ತಕೊಂಡ್ಬಿಡೋಣ್ರಿ. ಒಂದು ಬೌಲಿಗೆ ತಕೊಳ್ಳೋಣ್ರಿ. ಇದನ್ನ ಅನ್ನ ಮಾಡಿ ಇಟ್ಕೊಂಡಿದ್ವಲ್ರಿ, ಈಗ ಒಂದು ಲೇಯರ್ ಹಾಕೊಳ್ಳೋಣ್ರಿ. ಇದನ್ನು ಈಗ ಒಂದು ಲೇಯರ್ ಹಾಕೊಳ್ಳೋಣ ನೋಡ್ರಿ. ಒಂದು ಲೇಯರ್ ಈ ರೀತಿ ಹಾಕ್ಕೊಂಡು ನೀವೇನು ಮಾಡಿಟ್ಕೊಂಡಿದ್ವಲ್ಲಿ ಮಸಾಲೆ, ಇದನ್ನು ಹಾಕೊಳ್ಳೋಣ್ರಿ. ಈ ರೀತಿ ಹಾಕೊಳ್ಳೋಣ್ರಿ. ಈ ರೀತಿ ಹಾಕ್ಕೊಂಡು ಕಲರ್ ಎಷ್ಟು ಮಸ್ತ್ ಕಾಣಾಗತ್ತೈತೆ ಅಂದ್ರೆ ಫ್ರೆಂಡ್ಸ್,
ಸೂಪರ್ ಚೆನ್ನಾಗ್ತೈತೆ ನೋಡ್ರಿ. ಆಮೇಲೆ ಇದು ಉಳಿದಂಥ ಅನ್ನ ಅದ್ರ ಮೇಲೆ ಹಾಕ್ಕೊಳ್ಳೋಣ್ರಿ. ಈ ರೀತಿ ರೀ, ಈ ರೀತಿ ಹಾಕ್ಕೊಂಡು ಇದನ್ನ ದಮ್ಗಟ್ಟಕ್ಕೆ ಬಿಡೋಣ್ರಿ. ಮನ್ಯಾಗ ಏನಾರು ಚಲೋ ಅಕ್ಕಿ ಇರಲಿಲ್ಲ ಅಂದ್ರೆ ರೇಷನ್ ಅಕ್ಕಿನಲ್ಲೂ ಮಾಡ್ಕೋಬೋದು ನೋಡ್ರಿ ಫ್ರೆಂಡ್ಸ. ಮಸ್ತ್ ಬರ್ತೈತೆ ರೀ. ಸ್ವಲ್ಪ ತುಪ್ಪ ಹಾಕಿ ಕುದಿಸೋಕ್ಕಿಟ್ರಂದ್ರೆ ಮಸ್ತ್ ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಅವನ್ನ ಕರೆದು ತಗೊಂಡಿದ್ವಲ್ರಿ ಉಳ್ಳಾಗಡ್ಡಿನ, ಅವನ್ನ ಈ ರೀತಿ ಇದ್ರ ಮೇಲೆ ಹಾಕ್ಕೊಳ್ಳೋಣ್ರಿ. ಈ ರೀತಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ್ರಿ. ಟಮಾಟ್ರಿ ಮಸ್ತ್ ಬರ್ತೈತೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ್ರಿ ಕೊತ್ತಂಬರಿ ಸ್ವಲ್ಪ. ನೋಡ್ರಿ ಘಮ ಘಮನ ಆಗ್ತೈತೆ ನೋಡ್ರಿ ಫ್ರೆಂಡ್ಸ. ನೀವು ಅಂಗಡಿಗೆ ಹೋಗೋದ ಬೇಡ್ರಿ, ಮನ್ಯಾಗ ಈ ರೀತಿ ಮಾಡ್ಕೊಂಡು ತಿಂದ್ರಂದ್ರೆ ದಿನ ಒಂದು ಅನ್ನ ಸಾಂಬಾರು ಉಂಡು ಬಾಯಿ ರುಚಿ ಕೆಟ್ಟಿತ್ತಂದ್ರೆ ಈ ರೀತಿ ನೀವು ಮಾಡ್ಕೊಂಡು ತಿಂದ್ರಂದ್ರೆ ಸೂಪರ್ ಆಗತ್ತೆ ನೋಡ್ರಿ. ಮಕ್ಕಳನ್ನು ಇಷ್ಟಪಡ್ತಾರೆ. ಅವ್ರು ಕೇಳಿದ್ದೆ ನೀವು ಈ ರೀತಿ ಚಲೋತ್ನಾಗ ಮಾಡಿಕೊಟ್ರೆ ಅವ್ರ ಅಂಗಡಿಗೆ ಹೋಗಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಈಗ ಸ್ವಲ್ಪ ಇದು ದಮ್ ಗಟ್ಟಕ್ಕೆ ಬಿಡೋಣ್ರಿ. ಇದನ್ನು ಈ ರೀತಿ ದಮ್ ಗಟ್ಟಿಸೋಣ್ರಿ. ಇದನ್ನು ಈ ರೀತಿ ಒಂದು ಇದ್ರ ಮೇಲೆ ಈ ರೀತಿ ಹಿಂಗೆ ಇಟ್ರಂದ್ರೆ ದಮ್ ಗಟ್ಟುತ್ತೆ. ಒಂದು ತವಾ ಇಟ್ಟು ಅದ್ರ ಮೇಲೆ ಇದನ್ನು ಇಟ್ಟಿದ್ದು ನೋಡ್ರಿ. ಈಗ ಒಂದು 10ರಿಂದ 15 ನಿಮಿಷ ಆಯ್ತು ನೋಡ್ರಿ ನಾನು ದಮ್ ಗಟ್ಟಕ್ಕಿಟ್ಟು. ಈಗ ಆಗೈತಿ ನೋಡೋಣ ಬರ್ರಿ. ನೋಡ್ರಿ ನೋಡ್ತಿರ್ಬೋದು ನೀವು ಎಷ್ಟು ಮಸ್ತ್ ಆಗೈತಿ. ಸೂಪರ್ ಅಂದ್ರೆ ಸೂಪರ್ ಬಂದೈತೆ ನೋಡ್ರಿ ಫ್ರೆಂಡ್ಸ. ಹಿಂಗೆ ಇದನ್ನು ಆರಿಸ್ಕೊಂಡ್ಬಿಡೋಣ್ರಿ. ನೋಡ್ರಿ ಘಮ ಘಮ ಅಂತ ಅಷ್ಟು ಮಸ್ತ್ ಬರತೈತೆ ನೋಡ್ರಿ. ನಾವೇನು ಫುಡ್ ಕಲರ್ ಅದೇನು ಹಾಕಿಲ್ಲ ನೋಡ್ರಿ ಫ್ರೆಂಡ್ಸ. ನೋಡ್ತಿರ್ಬೋದು ನೀವು ಮಸ್ತ್ ಬರುತ್ತೆ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಏನು ತಳ ಹಿಡಿದಿಲ್ಲ ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ. ಇಷ್ಟು ಘಮ ಘಮ ಅಂಥೇಳಿ ಮಸ್ತ್ ಆಗೈತೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಬಿರಿಯಾನಿ. ಫುಡ್ ಕಲರ್ ಅದು ಏನು ಹಾಕಿಲ್ಲ ನೋಡ್ರಿ ಫ್ರೆಂಡ್ಸ್. ಸಿಂಪಲ್ ಆ್ಯಂಡ್ ಈಜಿ ರೆಸಿಪಿ ನೋಡ್ರಿ ಫ್ರೆಂಡ್ಸ. ನೀವು ಮಾಡ್ಕೊಂಡು ತಿಂದು ನಮಗೆ ಟೇಸ್ಟ್ ಕಮೆಂಟ್ ಬಾಕ್ಸಾಗೆ ಹೇಳ್ರಿ ಫ್ರೆಂಡ್ಸ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ನೀವು ಬೆಳೆಸಿದ್ರೆ ನಾವು ಬೆಳೆದು ನೋಡ್ರಿ ಫ್ರೆಂಡ್ಸ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ. ನಮ್ಮ ಉತ್ತರ ಕರ್ನಾಟಕದ ಅಡಿಗೆ ನಿಮ್ಗೆ ಇಷ್ಟ ಆಗತ್ತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಫ್ರೆಂಡ್ಸ. ನೀವು ಕಮೆಂಟ್ ಮಾಡಿದ್ರಂದ್ರೆ ನಮಗೆ ವಿಡಿಯೋ ಹಾಕಕ್ಕೆ ನಂದು ವಿಡಿಯೋ ಇಷ್ಟಪಡಕತ್ತಾರಂಥೇಳಿ ನನಗೂ ಗೊತ್ತಾಗತ್ತೆ ಫ್ರೆಂಡ್ಸ. ದಿನ ಒಂದೊಂದು ಐಟಮ್ಮು ಮಾಡಿ ಬಿಡ್ತೇನೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಮಸ್ತ್ ಬಂದೈತೆ ನೋಡ್ರಿ ಫ್ರೆಂಡ್ಸ್. ಯಾವ ಫುಡ್ ಕಲರ್ ಹಾಕಿಲ್ಲ ಏನೂ ಇಲ್ಲ ನೋಡ್ರಿ. ಮನ್ಯಾಗ ಏನು ಇದಕ್ಕೆ ಬೆರೆಸಿದ್ದಂದ್ರೆ ಮಸಾಲೆ ಪುಡಿ ಚಿಕನ್ ಬಿರಿಯಾನಿ ಒಂದು ಬಿರಿಯಾನಿ ಮಸಾಲ ಒಂದು ಅಂಗಡಿ ನೋಡ್ರಿ ಫ್ರೆಂಡ್ಸ. ಉಳ್ಕಿದ್ದೆಲ್ಲ ಮನ್ಯಾಗ ಮಾಡಿದ್ದು ನೋಡ್ರಿ. ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು ಎಲ್ಲ ಮನ್ಯಾಗ ನೋಡ್ರಿ ಫ್ರೆಂಡ್ಸ. ನೋಡ್ತಿರ್ಬೋದು ನೀವು. ಎಲ್ಲಿ ಒಂದು ಸ್ವಲ್ಪ ತಳ ಹಿಡಿದಿಲ್ಲ ಏನೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ಅಷ್ಟು ಮಸ್ತ್ ಬಂದೈತೆ ನೋಡ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ನಂಗೊಂದು ಲೈಕ್ ಕೊಡ್ರಿ ಫ್ರೆಂಡ್ಸ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್.